ಈ ದಿನ ನಡೆದಿರ್ತಕ್ಕಂಥ 2026ರ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನದ ಗಣಿತ ಪ್ರಶ್ನೆ ಪತ್ರಿಕೆಯನ್ನ 9ನೇ ತರಗತಿಯನ್ನು ನೋಡೋಣ. ಇದರಲ್ಲಿ ಮೊದಲನೇದಾಗಿ ನಾವು ಬಹು ಆಯ್ಕೆಯ ಪ್ರಶ್ನೆಗಳನ್ನು ತಗೊಂಡ್ರೆ, ಒಂದನೇದು 1000 ಘಾತಾಂಕ 0 ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ನಮಗೆ ಗೊತ್ತಿರೋ ಹಾಗೆ x⁴ is equal to 1 ಅಂದರೆ ಎಕ್ಸ್ಗೆ ಯಾವ ಬೆಲೆಯನ್ನು ಹಾಕಿದರೂ ಕೂಡ ಅದರ ಘಾತ ಸೂಚಿ 0 ಇದ್ರೆ 1 ಬರುತ್ತೆ ಅಂತಕ್ಕಂಥದ್ದು ಗೊತ್ತಿದೆ. ಹಾಗಾಗಿ ಇದರ ಬೆಲೆ ನಮಗೆ 1 ಅಂತಕ್ಕಂಥದ್ದು ಆಗುತ್ತೆ. ನೆಕ್ಸ್ಟ್ ಬಂತು ಮೂಲ ಬಿಂದುವಿನ ನಿರ್ದೇಶಾಂಕ. ಮೂಲ ಬಿಂದುವಿನ ನಿರ್ದೇಶಾಂಕ ಎಕ್ಸಿನ ಬೆಲೆ ಮತ್ತು ವೈನ ಬೆಲೆ 0 ಇರೋದ್ರಿಂದ ಅದು 0 0 ಆಗುತ್ತೆ. ಹಾಗೆಯೇ ಎಕ್ಸ್ ಮತ್ತು ವೈ ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ AX -BY - C ಯ ಸಾಮಾನ್ಯ ರೂಪವನ್ನು ತಗೊಂಡ್ರೆ AX + BY + C = 0 ಆಗುತ್ತೆ. ನೆಕ್ಸ್ಟು ಆಂಗಲ್ AOC BOC ಸರಳ ಯುಗ್ಮಗಳು ಅಂದರೆ AOC ಇದು ಬರ್ತಕ್ಕಂಥದ್ದು. ಹಾಗೆಯೇ ಇನ್ನೊಂದು BOC ಇವಿಷ್ಟನ್ನು ತಗೊಂಡ್ರೆ ಇದರಲ್ಲಿ ಒಂದು ಕೋನ ನಮಗೆ ಸಿಗುತ್ತೆ, ಅದು ಲಂಬ ಕೋನ ಆಗಿರ್ತಕ್ಕಂಥದ್ದು. ಕೋನಾರ್ಧಗಳ ನಡುವಿನ ಕೋನ ನಮಗೆ ಲಂಬ ಕೋನ ಆಗುತ್ತೆ. ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಇದರಲ್ಲಿ ನೆಕ್ಸ್ಟ್ ಒಂದು ಕ್ವಶನ್ ಅನ್ನು ತಗೊಂಡ್ರೆ, ಚತುರ್ಭುಜದ ಒಂದು ಕೋನವು 70 ಡಿಗ್ರಿ ಆದರೆ ಅಭಿಮುಖ ಕೋನದ ಅಳತೆ ಯಾವಾಗಲೂ ಕೂಡ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಯಾವಾಗಲೂ ಕೂಡ ಸಮ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದು ನಮಗೆ ಇದು 70 ಡಿಗ್ರಿ ಇದ್ರೆ ಅದರ ಅಭಿಮುಖವಾಗಿರ್ತಕ್ಕಂಥದ್ದು ಕೂಡ 70 ಡಿಗ್ರಿಯ ಅಳತೆಯನ್ನು ಹೊಂದಿರುತ್ತೆ. ನೆಕ್ಸ್ಟ್ ಒಂದು ಕೊಟ್ಟಿರುವ ಚಿತ್ರದಲ್ಲಿ O ಕೇಂದ್ರವಿರುವ ವೃತ್ತದಲ್ಲಿ ಆಂಗಲ್ OAB 40 ಡಿಗ್ರಿ, ಆಂಗಲ್ ACB ಕೇಳಿದ್ದಾರೆ. ಇಲ್ಲಿ OA OB ಎರಡೂ ಕೂಡ ತ್ರಿಜ್ಯಗಳು. ಹಾಗಾಗಿ ಈ ಬಾಹು ಸಮದ್ವಿಬಾಹು ತ್ರಿಭುಜಕ್ಕೆ ಬರ್ತಕ್ಕಂಥದ್ದು. ಹಾಗಾಗಿ ಇದು 40 ಡಿಗ್ರಿ ಇದ್ರೆ ಇದು 40 ಡಿಗ್ರಿ ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥ ಈ ಕೋನ ತ್ರಿಭುಜವನ್ನು ತಗೊಂಡಾಗ AOB ಎರಡು 80 ಡಿಗ್ರಿ ಆದರೆ ಇದು 100 ಡಿಗ್ರಿ ಆಗುತ್ತೆ. ಇದರ ಅರ್ಧದಷ್ಟು ಅಳತೆಯನ್ನು C ಹೊಂದಿರುತ್ತೆ. ಹಾಗಾಗಿ 50 ಡಿಗ್ರಿ ಅಳತೆ ಇರತಕ್ಕಂಥದ್ದು. ಅಲ್ಲಿಗೆ C ನಮ್ಮದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ಕ್ವಶನ್ ಅನ್ನು ತಗೊಂಡ್ರೆ, ಸಮಾಂತರ ಚತುರ್ಭುಜದಲ್ಲಿ ಆಂಗಲ್ A + C = 150 ಡಿಗ್ರಿ C ಕೋನದ ಅಳತೆ ಎಷ್ಟು ಅಂತ ಕೇಳ್ತಾನೆ. ಅಂದರೆ ಅಭಿಮುಖ ಕೋನಗಳು ಯಾವಾಗಲೂ ಕೂಡ ಸಮ ಇರ್ತಾವೆ. ಅಲ್ಲಿ A + C 150 ಡಿಗ್ರಿ ಆಗುತ್ತೆ ಅಂದರೆ ಅವೆರಡೂ ಸೇರಿ 75 ಡಿಗ್ರಿ ಇರಲೇಬೇಕು. ಆವಾಗಲೇ ನಮಗೆ 150 ಡಿಗ್ರಿ ಅಳತೆ ಸಿಗ್ತಕ್ಕಂಥದ್ದು. ಅದರಿಂದ ನಮಗೆ ಈ ಕೋನದ ಅಳತೆ 75 ಡಿಗ್ರಿ ಆಗ್ತಕ್ಕಂಥದ್ದು. ತ್ರಿಜ್ಯ 6 ಅನ್ನು ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ದಾನೆ. ಇಲ್ಲಿ ಮೇಲ್ಮೈ ವಿಸ್ತೀರ್ಣ 4πr² ಆಗ್ತಕ್ಕಂಥದ್ದು. ಅದಾದ್ಮೇಲೆ ನೆಕ್ಸ್ಟ್ 75 ಡಿಗ್ರಿ ಅಳತೆಯನ್ನು ನೋಡಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಅನ್ನು ತಗೊಳ್ಳೋಣ. ಇದರಲ್ಲಿ ಅಭಾಗಲಬ್ಧ ಸಂಖ್ಯೆ ಎಂದರೆ ಏನು ಅಂತ ಕೇಳಿದ್ದಾನೆ. ಅಭಾಗಲಬ್ಧ ಸಂಖ್ಯೆ ಅಂತಂದು ಹೇಳಿದ್ರೆ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದ ಸಂಖ್ಯೆಗಳು, ಇವನ್ನ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. PQ belongs to Z, Q ≠ 0 ಆಗ್ತಕ್ಕಂಥದ್ದು.
ಇದು ಬಂದಿರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ಕ್ವಶನ್ ತಗೊಂಡ್ರೆ ಎಕ್ಸ್ ಅಕ್ಷದಿಂದ 7 ಮಾನಗಳು ಅಂದ್ರೆ ನಮಗಿದನ್ನ ಗ್ರಾಫನ್ನು ತಗೊಳ್ಳೋದಾದ್ರೆ 0 ಇದು ಎಕ್ಸ್ ಡ್ಯಾಶ್ ಎಕ್ಸ್ ವೈ ಡ್ಯಾಶ್ ವೈ. ಇದರಲ್ಲಿ ಎಕ್ಸ್ ಅಕ್ಷದಿಂದ 7 ಮಾನಗಳು ಮೇಲಕ್ಕೆ ಅಂತ ತಗೊಳ್ತಾನೆ. ಅಂದ್ರೆ ಇಲ್ಲಿ ನಮಗೆ 7 ಇದ್ರೆ ವೈ ಅಕ್ಷದಿಂದ ಮಾನ ದೂರದಲ್ಲಿರುವ ಒಂದು ಬಿಂದುವಿನ ನಿರ್ದೇಶಾಂಕಗಳು. ಎಕ್ಸ್ ಅಕ್ಷದಿಂದ ಮೇಲಕ್ಕೆ ಅಂತ ತಗೊಂಡಾಗ ಅಲ್ಲಿ ನಮಗೆ ಎಕ್ಸ್ ಅಕ್ಷ ಏನಾಗುತ್ತೆ 0 ಆಗುತ್ತೆ, ಇದೇನಾಗುತ್ತೆ 7 ಆಗ್ತಕ್ಕಂಥದ್ದು. ಅಂದ್ರೆ ವೈ ಬೆಲೆ ನಮಗೆ 7 ಬರ್ತಕ್ಕಂಥದ್ದು. ನೆಕ್ಸ್ಟ್ ಬಂತು 2 ಅಂತ್ಯಬಿಂದುಗಳನ್ನು ಹೊಂದಿರುವ ರೇಖೆಯ ಭಾಗವನ್ನು ರೇಖಾಖಂಡ ಅಂತಂದೇಳಿ ಕರಿತೀವಿ. ನೆಕ್ಸ್ಟು ಸರಳ ಯುಗ್ಮದ ಒಂದು ಕೋನವು 75 ಡಿಗ್ರಿ ಆದರೆ ಇನ್ನೊಂದು ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಎಂದು ಕೇಳ್ತಾನೆ. ಇಲ್ಲಿ ಸರಳ ಯುಗ್ಮವನ್ನು ತಗೊಂಡ್ರೆ ಈ ಕಡೆ ಇರ್ತಕ್ಕಂಥ ಭಾಗ 75 ಡಿಗ್ರಿ ಅಂತ ಇಟ್ಕೊಂಡ್ರೆ ಈ ಭಾಗ ಎಷ್ಟು ಅಂತ ಅರ್ಥ. ಅಂದ್ರೆ ಎರಡು ಟೋಟಲ್ ಆಗಿ 180 ಡಿಗ್ರಿ ಇರಬೇಕು. 185ರಲ್ಲಿ 75 ಕಳೆದ್ರೆ 5 0 1 ಅಂದ್ರೆ 105 ಡಿಗ್ರಿ ನಮಗೆ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ಕ್ವಶನ್ ಅನ್ನು ನಾವು ತಗೊಳ್ಳೋಣ. ವಜ್ರಾಕೃತಿಯ ಯಾವುದಾದರೂ 2 ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಿದಾನೆ. ಇಲ್ಲಿ ವಜ್ರಾಕೃತಿಯ ಗುಣಲಕ್ಷಣಗಳು ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ರಲ್ಲಿ ಯಾವುದು ವಜ್ರಾಕೃತಿಯ ಎಲ್ಲ ಬಾಹುಗಳು ಕೂಡ ಸಮ ಆಗಿರ್ತಕ್ಕಂಥದ್ದು. ಎರಡನೇದು ಇನ್ನ ಕೊಟ್ಟಿರ್ತಕ್ಕಂಥದ್ದು ಯಾವುದರಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ, ಇದು ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ಕ್ವಶನ್ ತಗೋಣ. ನೇರತ್ತ ಪಾದ ಶಂಕುವಿನ ಪಾದದ ಸುತ್ತಳತೆ 2πr 2πr is equal to 21, r is equal to 21/2π ಆಗುತ್ತೆ. ಅಲ್ಲಿ ಓರೆ ಎತ್ತರ L is equal to 10 ಸೆಂಟಿಮೀಟರ್. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ πr/L. ಅಲ್ಲಿಗೆ ಪೈ ಬೆಲೆ 22/7 ಅಥವಾ ಇದನ್ನು ಬೇಕಾದ್ರೆ ಈ ತರ ಚೇಂಜ್ ಮಾಡಿಕೊಳ್ಳೋಣ. ಪೈ ಬೆಲೆ ಆಗಿ ಇರಲಿ ಇಂಟು ಆರ್ ಬೆಲೆ 21/2π ಇಂಟು 10. 5π ಕ್ಯಾನ್ಸಲ್, 2 1 2 5 ಅಲ್ಲಿಗೆ 5 1 5 2 ಅಲ್ಲಿಗೆ 105 ಸೆಂಟಿಮೀಟರ್ ಸ್ಕ್ವೈರ್. ನೆಕ್ಸ್ಟ್ ಒಂದು ತರಗತಿಯ ವಿದ್ಯಾರ್ಥಿಗಳು ಗಣಿತ ವಿಷಯದ FA1 FA2 ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಹೋಲಿಕೆ ಮಾಡಬೇಕಾಗಿದೆ. ಈ ದತ್ತಾಂಶಗಳನ್ನು ಪ್ರತಿನಿಧಿಸಲು ಯಾವ ನಕ್ಷೆಯು ಸೂಕ್ತವಾಗಿದೆ ಎಂದು ಬರೆಯಿರಿ ಅಂತ ಕೇಳ್ತಾರೆ. ಇದರಲ್ಲಿ ಆವೃತ್ತಿ ಬಹುಭುಜಾಕೃತಿ ಅಂತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜವನ್ನ ಮೇಲ್ಗಡೆ ನಾವು ವೃತ್ತಗಳಲ್ಲಿ ತಗೊಂಡಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ಇಟ್ಕೊಂಡ್ರೆ ಸಮಕೋನಗಳ ಮೊತ್ತ x ಅಂತ ಇಟ್ಕೊಂಡ್ರೆ 2x is equal to 100 ಡಿಗ್ರಿ ಆಯ್ತು. x is equal to 100/2 is equal to 50 ಡಿಗ್ರಿ ಆಯ್ತು. ಅಲ್ಲಿಗೆ ಇದು 50 ಡಿಗ್ರಿ, ಇದು 50 ಡಿಗ್ರಿ ಆದರೆ ಇದೇನಾಗುತ್ತೆ ನಮಗೆ 80 ಡಿಗ್ರಿ ಅಳತೆಯಲ್ಲಿ ಸಿಗ್ತಕ್ಕಂಥದ್ದು. ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ನೋಡೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ.